ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಸಿಟಿ ನಡುವಿನ ಮೆಟ್ರೋ ಮಾರ್ಗದ ಸಂಚಾರಕ್ಕಾಗಿ ಲಕ್ಷಾಂತರ ಬೆಂಗಳೂರಿಗರು ಕಾಯುತ್ತಿದ್ದಾರೆ. ಮೆಟ್ರೋಗಾಗಿ ಕಾಯುತ್ತಲೇ ಇರೋ ಜನರಿಗೆ ಬಿಎಂಆರ್ಸಿಎಲ್ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಏರ್ಪೋರ್ಟ್ ಮೆಟ್ರೋ ಬಗ್ಗೆ ಬಿಎಂಆರ್ಸಿಎಲ್ ಬಿಗ್ ಅಪ್ಡೇಟ್. 1.5 ವರ್ಷದೊಳಗೆ ಹೆಬ್ಬಾಳ ಏರ್ಪೋರ್ಟ್ ಮೆಟ್ರೋ 2026ರ ಜೂನ್ ಒಳಗಾಗಿ ಸಂಚಾರ ಮುಕ್ತಗೊಳಿಸಲು ಪ್ಲಾನ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ಹಲವೆಡೆ ಮೆಟ್ರೋ ಕಾಮಗಾರಿ ಭರದಿಂದ ಸಾಗ್ತಿದೆ. ಇತ್ತ ನಗರದ ಇನ್ನೂ ಅನೇಕ ಹೊಸ ಮಾರ್ಗಗಳಿಗೆ ಪ್ಲಾನ್ ಕೂಡ ಆಗ್ತಿದೆ. ಈ ಮಧ್ಯೆ ನಗರದ ಬಹುನಿರೀಕ್ಷಿತ ಏರ್ಪೋರ್ಟ್ ಮಾರ್ಗ ಸಂಬಂಧ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ಒಂದನ್ನ ನೀಡಿದೆ. ಇದರಿಂದ ಲಕ್ಷಾಂತರ ಜನರ ಬಹುವರ್ಷಗಳ ಕನಸು ನನಸಾಗುವ ಕಾಲ ಹತ್ತಿರ ಆಗ್ತಿರೋ ಮಾಹಿತಿ ನೀಡಿದೆ. ಎಸ್, ಬೆಂಗಳೂರು ನಗರ ಮತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಡುವೆ ನಿತ್ಯ ಲಕ್ಷಾಂತರ ಜನ ಓಡಾಟ ಮಾಡ್ತಾರೆ. ನಿತ್ಯ ಈ ಭಾಗದ ಸವಾರರು ಟ್ರಾಫಿಕ್ ಕಿರಿಕಿರಿಗಳಿಂದ ಬೇಸತ್ತಿದ್ದಾರೆ. ಈ ಮಧ್ಯೆ ಈ ಮಾರ್ಗದ ಮೆಟ್ರೋ ಅದ್ಯಾವಾಗ ಓಪನ್ ಆಗುತ್ತೋ ಅಂತ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಈ ಮಧ್ಯೆ ಈ ಮಾರ್ಗ ಶುರುವಾಗುವ ಬಗ್ಗೆ ಬಿಎಂಆರ್ಸಿಎಲ್ ಪಬ್ಲಿಕ್ ಟಿವಿ ಮೂಲಕ ಅಪ್ಡೇಟ್ ನೀಡಿದೆ. ಹೌದು, ಈ ಮಾರ್ಗ ಇನ್ನು 1.5 ವರ್ಷದ ಒಳಗೆ ಸಂಚಾರ ಮುಕ್ತವಾಗುವ ಸಾಧ್ಯತೆ ಇದೆ. ಇದು ಕೆಆರ್ಪುರ ಮತ್ತು ವಿಮಾನ ನಿಲ್ದಾಣದ ನಡುವಿನ 38 ಕಿಲೋಮೀಟರ್ ಉದ್ದದ ಮಾರ್ಗ. ಈ ಮಾರ್ಗ ಹೆಬ್ಬಾಳದಲ್ಲಿ ಹಾದು ಹೋಗಲಿದೆ. ಸದ್ಯ ಇದರಲ್ಲಿ ಹೆಬ್ಬಾಳದವರೆಗೂ ಮೆಟ್ರೋ ಓಪನ್ ಆಗೋ ಸಾಧ್ಯತೆ ಇದೆ. ಹೆಬ್ಬಾಳದಿಂದ ಕೆಆರ್ಪುರಂವರೆಗೆ ಮಾರ್ಗ ಪೂರ್ಣಗೊಳ್ಳೋಕೆ ಮತ್ತಷ್ಟು ಕಾಲಾವಕಾಶ ಬೇಕಿದ್ದು, ಮೊದಲು 2026ರ ಜೂನ್ನಲ್ಲಿ ವಿಮಾನ ನಿಲ್ದಾಣ ಮಾರ್ಗವನ್ನು ಹೆಬ್ಬಾಳದವರೆಗೆ ಸಂಚಾರ ಮುಕ್ತಗೊಳಿಸುವ ಬಗ್ಗೆ ಬಿಎಂಆರ್ಸಿಎಲ್ ಮಾಹಿತಿ ನೀಡಿದೆ. ಏರ್ಪೋರ್ಟಿಂದ ಅಪ್ ಟು ಹೆಬ್ಬಾಳ ಏನಿದೆ ಅದು ವಯಾಡಕ್ಟ್ ಕೆಲಸ ಸ್ವಲ್ಪ ಬೇಗನೆ ನಡೀತಾ ಇದೆ. ಅಂದರೆ ಹಾಗಾಗಿ ಅದು ನೋಡಿದಾಗ ನಾವು ಜೂನ್ 2026ಕ್ಕೆ ನಾವು ಏನು ಹೇಳಿದ್ದೀವಿ ಆ ಸಮಯದಲ್ಲಿ ಈ ಒಂದು ಮಾರ್ಗ ಏನಿದೆ ಅಂದರೆ ಫ್ರಮ್ ಏರ್ಪೋರ್ಟ್ ಅಪ್ ಟು ಹೆಬ್ಬಾಳ ಇಲ್ಲ ಅಪ್ ಟು ಕೆಂಪಾಪುರ ಯಾವುದು ಬೇಗನೆ ಆಗುತ್ತೋ ಅಲ್ಲಿ ತನಕ ಓಡಿಸ್ಬೋದು ಅನ್ನೋದಕ್ಕೆ ನೋಡ್ತಾ ಇದ್ದೀವಿ. ಇನ್ನೂ ಸದ್ಯ ಈ ಮಾರ್ಗವನ್ನು ಅಂದುಕೊಂಡಂತೆ ಓಪನ್ ಮಾಡುವ ನಿಟ್ಟಿನಲ್ಲಿ ಕಾಮಗಾರಿಗಳಿಗೆ ಮತ್ತಷ್ಟು ವೇಗ ನೀಡುವಂತೆ ಗುತ್ತಿಗೆ ಕಂಪನಿಗೆ ಬಿಎಂಆರ್ಸಿಎಲ್ ಸೂಚನೆ ಕೂಡ ನೀಡಿದೆ. ಅದರಂತೆ ಸಿವಿಲ್ ಕೆಲಸಗಳಿಗೆ ವೇಗ ಸಿಗಲಿದೆ. ಸದ್ಯ ಮಾರ್ಗದಲ್ಲಿ ಸಿವಿಲ್ ಕಾಮಗಾರಿ 50% ಮುಗಿದಿದೆ. ಮಾರ್ಗದಲ್ಲಿ ಟ್ರ್ಯಾಕ್ನ ವಯಾಡಕ್ಟ್ಗಳನ್ನು ಕೂಡ ಜೋಡಿಸುವ ಕಾರ್ಯ ವೇಗವಾಗಿ ಸಾಗುತ್ತಿದೆ. ಜೊತೆಗೆ ನಿಲ್ದಾಣ ನಿರ್ಮಾಣ ಕಾರ್ಯ ಕೂಡ ಸಾಗ್ತಿದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಈ ಮಾರ್ಗ 2026 ಜೂನ್ನಲ್ಲಿ ಸಂಚಾರ ಮುಕ್ತವಾಗಲಿದೆ. ಬೆಂಗಳೂರು ನಗರದಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಮಾರ್ಗ ಯಾವಾಗ ಸಂಚಾರ ಮುಕ್ತ ಆಗುತ್ತೆ ಎನ್ನುವಂತಹ ಕುತೂಹಲ ಜೊತೆಗೆ ಕಾತರ ಬೆಂಗಳೂರಿನ ಲಕ್ಷಾಂತರ ಮಂದಿಗೆ ಇನ್ನೂ ಕೂಡ ಇದೆ. ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಬಿಎಂಆರ್ಸಿಎಲ್ ಅಂದರೆ ನಮ್ಮ ಮೆಟ್ರೋ ಈಗ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದೆ. ಸದ್ಯ ನಾನು ವಿಜುವಲ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಗಮನಿಸ್ತಾ ಇರ್ಬೋದು, ಈಗ ನೀವು ನೋಡ್ತಾ ಇರುವಂತಹ ಈ ಮಾರ್ಗದ ಕಾಮಗಾರಿ ಕೆಲಸಗಳಿಂದ ಇದು ನೇರವಾಗಿ ಕೆಆರ್ಪುರಂನಿಂದ ಹೆಬ್ಬಾಳ ಮಾರ್ಗವಾಗಿ ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕನೆಕ್ಟ್ ಆಗುವಂತಹ ಮೆಟ್ರೋ ಮಾರ್ಗ. ಈ ಮಾರ್ಗದಲ್ಲಿ ಈಗಾಗಲೇ ಕೆಲಸ ಕಾಮಗಾರಿಗಳೆಲ್ಲವೂ ಕೂಡ ಭರದಿಂದ ಸಾಗ್ತಾ ಇದೆ. ಸಿವಿಲ್ ಕಾಮಗಾರಿಗಳ ಕೆಲಸ ವೇಗವನ್ನು ಪಡ್ಕೊಂಡಿದೆ. ಈ ಮಾರ್ಗದಲ್ಲಿ ಈಗ ಸದ್ಯ ಬಿಎಂಆರ್ಸಿಎಲ್ ಕೊಡ್ತಾ ಇರುವಂತಹ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಮಾರ್ಗವನ್ನು ಜೂನ್ 2026ಕ್ಕೆ ಓಪನ್ ಮಾಡ್ತೇವೆ ಎನ್ನುವಂತಹ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಅನೇಕ ವರ್ಷಗಳಿಂದ ಟ್ರಾಫಿಕ್ ಸಮಸ್ಯೆಯಿಂದ ನೇರವಾಗಿ ಸಿಟಿ ಒಳಗಡೆ ಬರೋದಕ್ಕೆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಂತಹ ಬೆಂಗಳೂರಿಗರು ಸೇರಿದಂತೆ ಬೇರೆ ಬೇರೆ ಜನ ಇನ್ನು ಮುಂದೆ ಆ ಒಂದು ಟ್ರಾಫಿಕ್ ಸಮಸ್ಯೆಯಿಂದ ಮುಕ್ತ ಆಗೋದಕ್ಕೆ ಇನ್ನಷ್ಟು ಹತ್ತಿರವಾಗ್ತಾ ಇದ್ದೇವೆ ಎನ್ನುವಂತಹ ಒಂದಷ್ಟು ನಿಟ್ಟುಸಿರಿನ ವಿಚಾರವನ್ನು ಕಂಡುಕೊಳ್ಬಹುದು. ಆರಂಭಿಕವಾಗಿ ಮೊದಲ ಹಂತವಾಗಿ ಹೆಬ್ಬಾಳವರೆಗೆ ಅಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೆಬ್ಬಾಳದವರೆಗೆ ಸಂಚಾರವನ್ನು ಮುಕ್ತ ಮಾಡಿ ಆ ಬಳಿಕ ಅಲ್ಲಿಂದ ಕೆಆರ್ಪುರಂ ಏನಿದೆ ಅಲ್ಲಿಗೆ ಉಳಿದಂಥ ಮಾರ್ಗವನ್ನು ಆ ಬಳಿಕ ಓಪನ್ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಬಿಎಂಆರ್ಸಿಎಲ್ ಮಾಡಿಕೊಂಡಿದೆ. ಒಟ್ಟಾರೆ ಬೆಂಗಳೂರಿಗರ ಬಹುವರ್ಷಗಳ ಕನಸು ನನಸಾಗುವ ಕಾಲ ಸನಿಹವಾಗುತ್ತಿದೆ. ಯಾವುದೇ ಸಮಸ್ಯೆ ಇಲ್ಲದೆ ಕಾಮಗಾರಿ ವೇಗವಾಗಿ ಮುಗಿದ್ರೆ ಮಾರ್ಗ ಸಂಚಾರ ಮುಕ್ತವಾಗಿ ಈ ಭಾಗದ ಜನರ ಟ್ರಾಫಿಕ್ ಜಂಜಾಟಕ್ಕೆ ಬ್ರೇಕ್ ಬೀಳಲಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.